ಮತ್ತೆ ಇನ್ನೇನಪ್ಪ ಕಾಲೇಜ್ ವಿಷಯ? ಇನ್ನೇನದ ಅದ ವಿಷಯ. ಇದು ಆ ಕೆಮಿಸ್ಟ್ರಿ ಲೆಕ್ಚರರು ಸಖತ್ ಫಿಗರು, ಈಗ ಹೆಂಗಿದಾಳ? ಈಗಲೂ ಹಂಗೆ ಅದಾಳ. ಈಗಲೂ? ಮತ್ತೆ ಅಲ್ಮೇಲೆ ಮೀಟ್ ಮಾಡ್ಕೊಂಬಂದ್ಯಾ? ಕೀ ಸಿಕ್ಕಿಲ್ಲ ಅಂದ್ರಲ್ಲ, ಸಿಕ್ತಾ? ಮತ್ತೆ ಹಂಗಿದಂಗೆ ನಮ್ಮನೆಗೆ ಬರ್ಬೋದಿತ್ತಲ್ಲ. ಬೇರೆ ಕಡೆ ಹೋಗ್ಬೇಕಿತ್ತು, ಅರ್ಜೆಂಟ್ ಕೆಲಸ. ಅರ್ಜೆಂಟ್ ಕೆಲಸನ? ನಂಗೆ ಎಲ್ಲ ಗೊತ್ತು ಬಿಟ್ರದೆ. ಲಗೇಜ್ ಅಲ್ರು? ಅಲ್ಲೇ ಕ್ಲಾಕ್ ರೂಮ್ನಾಗದ. ಕ್ಲಾಕ್ ರೂಮಾ? ಏನೋ ಅದು? ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಆಗಿರ್ತದಲ್ಲ ಕ್ಲಾಕ್ ರೂಮ್. ಅಂದ್ರೆ ಅಲ್ಲಿಂದ ಬೇರೆ ಎಲ್ಲರೂ ಹೋಗ್ಬಂದ್ರ? ಸಿನಿಮಾ ಸಿನಿಮಾಗೆ ಹೋಗ್ಬಂದ್ರ? ನನ್ಗೆ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಅಯ್ಯೋ, ನೀನ್ ನೋಡೋ ಅಂತ ಸಿನಿಮಾ ಅಲ್ಲಲೇ. ಸೋಮ್ನಿರಲ್ಲೇ ಎಂತೆಂತ ಪಿಕ್ಚರ್ ನೋಡಿಲ್ವಾ? ತೋರಿಸ್ಲಾ? ಮೊಬೈಲಲ್ಲೇ ಇದೆ. ಏಯ್, ನಂಗೆ ಎಲ್ಲ ವಿಷಯ ಗೊತ್ತು. ಎಷ್ಟ ಸುಳ್ಳು ಹೇಳ್ತೀರಾ? ಹೇಳ ದೊಡ, ನೀವು ಫೋನ್ ಮಾಡ್ಬಿಟ್ಟು ಅಲ್ಮೇಲೆ ಪಿಕ್ ಮಾಡು ಅಂದ್ರಲ್ಲ, ಅವಾಗಲೇ ನಂಗೆ ಎಲ್ಲ ವಿಷಯನೂ ಗೊತ್ತು. ನೀನು ಅವಳು ತುಂಬಾ ಇಷ್ಟಪಟ್ಟಿದ್ದೀರಾ, ಆಯ್ತಾ? ಅವಳನ್ನ ಹಾರಿಸ್ಕೊಂಡ್ ಬಂದಿದ್ಯಾ, ನಾಳೆ ಮದ್ವೆನೂ ಆಗ್ಬೇಕು ಅಂತಿದ್ಯಾ. ಈ ಚೆಲುವನ್ ಚಿತ್ತಾರ, ಅಮೂಲ್ಯ, ಗಣೇಶು ಸೇಮ್ ಡಿಟ್ಟ ಸ್ಟೋರಿ. ಕರೆಕ್ಟಾ? ಕರೆಕ್ಟಾ? ಅದಕ್ಕೊಬ್ಬ ಕಿಲಾಡಿ ಬಗ್ಗರ್ಬೇಕಿತ್ತು. ನನ್ನನ್ನು ಸೆಲೆಕ್ಟ್ ಮಾಡಿದ್ದೀರಾ. ಹೆಂಗ್ರ ನೀವೆಲ್ಲ ಫ್ರೆಂಡ್ಸು, ಹೇಳಲಿಲ್ಲ ಅಂತಂದ್ರೂ ನಂಗೆಲ್ಲ ಅರ್ಥ ಆಗತ್ತೆ. ಮಗ, ನಿನ್ನ ಸೆಲೆಕ್ಷನ್ನು ಸೂಪರು. ಅವಳದೆ ಸುಮಾರು. ನಗರದ ಹೊರವಲಯದಲ್ಲಿ ನಡೆದಂತಹ ಭೀಕರವಾದ ಘಟನೆ. ಸಿನಿಮಾ ನಟಿ ಪದ್ಮಾವತಿಯವರು ಪ್ರಯಾಣಿಸುತ್ತಿದ್ದ ಕಾರಿಗೆ ಕಲ್ಲೆಸೆದು ಅಡ್ಡಗಟ್ಟಿ ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ 10 ಲಕ್ಷ ದೋಚಿದ 3 ಮುಸುಕುಧಾರಿಗಳು. ನಟಿ ಪದ್ಮಾವತಿಯವರ ಸ್ಥಿತಿ ಗಂಭೀರವಾಗಿದ್ದು 48 ಗಂಟೆಗಳ ಕಾಲ ಏನನ್ನೂ ಹೇಳಲಾಗುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ನಗರದ ಎಲ್ಲೆಡೆ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ. ಕೂಡಲೇ ಮುಸುಕುಧಾರಿಗಳನ್ನು ಹಿಡಿಯಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಸರ್, ನಾನು ಹೇಳಿದ್ದು 48 ಗಂಟೆ ಒಳಗಡೆ ದರೋಡೆಕೋರನ್ನ ಹಿಡಿತೀವಿ ಅಂತ ಸರ್. ಆದ್ರೆ ಈ ಮೀಡಿಯಾದವರು 48 ಗಂಟೆವರೆಗೆ ಅವ್ರ ಪರಿಸ್ಥಿತಿ ಏನು ಹೇಳಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಇಷ್ಟಕ್ಕೂ 48 ಗಂಟೆ 24 ಗಂಟೆ ಅಂತ ಹೇಳಕ್ ನಿಮ್ಗೆ ಯಾರು ಹೇಳಿದ್ದು? ಮಾಮೂಲಿಯಾಗಿ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ತಂದೆ ಹೇಗಿದ್ದಾರೆ? ಯಾವಾಗ ಆಪರೇಷನ್? ಸೀನು, ಒಂದ್ ನಿಮಿಷ. ಓಕೆ. ಸೀನು, ಉಲ್ಲಾಸ್ಗೆ ಅಮೌಂಟ್ ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದಾನೆ. 10 ಗಂಟೆಗೆ ಬರೋದಕ್ಕೆ ಹೇಳಿದಾನೆ. ನೀನು ಊರ್ಗೆ ಹೊರಡು, ನಾನು ಅಮೌಂಟ್ ತಗೊಂಡ್ ಬರ್ತೀನಿ. ಬೇಡ ಕಣೋ, ನಾನು ಹೀಗೆ ನೋಡಿದ್ರೆ ಅಮ್ಮ ಟೆನ್ಷನ್ ಆಗ್ತಾಳೆ. ಅಮೌಂಟ್ ಜೊತೆ ಹೊರಡೋಣ. 1 ಸೆಕೆಂಡ್. ಅಮ್ಮ, ಎಲ್ಲಿದೆಯೋ ಸೀನು? ನಾನು ದುಡ್ಡು ತಗೊಂಡ್ ಬರ್ತಾ ಇದ್ದೀನಮ್ಮ, ಸ್ವಲ್ಪ ಲೇಟ್ ಆಗುತ್ತೆ. ಅಪ್ಪ ಹೇಗಿದ್ದಾರಮ್ಮ? ನಾಳೆ ಸಾಯಂಕಾಲದ ಒಳಗಡೆ ನಿಮ್ಮ ಅಪ್ಪಂಗೆ ಆಪರೇಷನ್ ಮಾಡ್ಬೇಕಂತೆ. ಸದ್ಯ ದುಡ್ಡಿಗೇನ್ ಮಾಡ್ತಾ ಇದೀಯಮ್ಮ? ನಿಮ್ಮ ಮಾವ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಅದನ್ನೇ ಆಸ್ಪತ್ರೆ ಕಟ್ಟಿದ್ದೀನಿ. ಸರಿಮ್ಮ. ಮೀನಿದಾಳ? ಹಲೋ, ಹೇಳಣ್ಣ. ಹತ್ರದಲ್ಲಿ ಟಿವಿ ಇದೆಯಾ? ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಯಾಕೆ? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಕಿರಿಸ್ಬೇಡ ಅಣ್ಣ, ಏನಾಯ್ತು? ನನ್ಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ. ನಾಳೆ ಬೆಳಗ್ಗೆ ಒಳಗಡೆ ಅಲ್ಲಿರ್ತೀನಿ. ನ್ಯೂಸಲ್ಲಿ ಬರ್ಬೋದು. ಅಮ್ಮ ನೋಡಿದ್ರೆ ಗಾಬರಿ ಆಗ್ತಾಳೆ, ಹುಷಾರಾಗಿ ನೋಡ್ಕೊ. ಸರಿ ಅಣ್ಣ. ಏನಾದ್ರೂ ಅರ್ಜೆಂಟ್ ಇದ್ರೆ ಕಾಲ್ ಮಾಡು. ಓಕೆ. ತಗೊಳ್ಳಿ ದೊಡ್ಡಮ್ಮ. ಏನಂತೆ? ಏನಿಲ್ಲ. ಅವನಿಗೇನು ಹೇಳಿಲ್ಲ ತಾನೆ? ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ ಕಣೆ. ಏನು ಹೇಳಿಲ್ಲ, ನೀವು ಟೆನ್ಷನ್ ಆಗ್ಬೇಡಿ. ರಾಮಮೋಹನ್ ಕಡೆ ಯಾರು? ನಾನೇ. ದೊಡ್ಡಮ್ಮ, 1 ನಿಮಿಷ, ನಾನು ನೋಡ್ತೀನಿ. ಅವನಿಗೆ ಕೇಳಬಾರ್ದು, ಭಾವನ್ಗಾಗಿರೋದು ಆಕ್ಸಿಡೆಂಟ್ ತಾನೆ? ಅಯ್ಯೋ, ಯಾರೋ ರೋಡಲ್ಲಿ ಜಗಳ ಆಡ್ತಿದ್ರೆ ಅವ್ರನ್ನ ಬಿಡ್ಸಕ್ ಹೋಗಿದ್ದಾರೆ. ಎಷ್ಟು ಸಲ ಹೇಳಿದೀನಣ್ಣ, ಊರವರು ಸಾಬ್ರೆ ನಮಗ್ ಬೇಡ ಬೇಡ ಅಂತ. ನನ್ ಮಾತು ಕೇಳಿಸ್ತಾನೆ. ಎಣ್ಕಿ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ್ಲೆ. ಅವ ಹೇಳನಲ್ಲ 10 ಲಕ್ಷ ಅದೇ ಅಂತ. ಫೋನ್ ಹಚ್ಚ. ಸರಿ, ಫೋನ್ ಕೊಡು. ತಗೋ. ನಿಂದಲ್ಲೋ, ನಂದು. ನಿನ್ ಫೋನ್ ನನ್ನ ಹತ್ರ ಅಲ್ಲದು. ಆಟೋದಲ್ಲಿ ಕೊಟ್ಟನಲ್ಲೋ, ಇಟ್ಕೋ ಅಂತ. ನಿನ್ ಕೈಯಾಗೆ ತಗೋ ಅಂತ ಕೊಟ್ಟಿನಲ್ಲ ಮರಯ್ಯ. ನನಗೆ ಕೊಟ್ಟಿಲ್ಲಪ್ಪ. ನೀನ್ ಚೆಕ್ ಮಾಡು, ಫಸ್ಟ್ ಚೆಕ್ ಮಾಡು. ನಿನ್ ಫೋನ್ ಇಲ್ಲೋ ಅಪ್ಪ, ನಿನ್ ಕಿಸಿಯಾಗೆ ಚೆಕ್ ಮಾಡು. ಇಲ್ವೋ, ಇಲ್ಲೆಲ್ಲೋ ಕಾಣಿಸ್ತಾ ಇಲ್ಲ ನಂಗೆ. ವೆಂಕಟೇಶ, ತಗೋ ಅಂತ ಆಟೋದಲ್ಲಿ ನಿನ್ ಕೈಯಾಗೆ ಕೊಟ್ಟಿನಲ್ಲೇ. ಇಲ್ವೋ, ನನ್ನ ಹತ್ರ ಇಲ್ವೋ. ನೀನ್ ಚೆಕ್ ಮಾಡು ಫಸ್ಟ್. ನಾನು ಅಂತ್ಯಾಕಿಲ್ಲಲೇ. ಇರೋ 1 ನಿಮಿಷಲೇ, ಇವನ್ ನಂಬರ್ಗೆ ನಾನಾ ಒಂದ್ಸಲಿ ಟ್ರೈ ಮಾಡ್ತೀನಿ.
ರಿಂಗ್ ಆಗ್ಲಿಕ್ಕತ್ತದ? ರಿಂಗ್ ಆಕೇತಿ ಆದ್ರೆ ಯಾರು ಫೋನ್ ತೆಗಿವಲ್ರು. ವೆಂಕಿ ಲೇ ಕೇಶವ ವೆಂಕಿ ವೆಂಕಿ ಕೇಶವ ಏನ ಏನ ಏನಂದ್ರೆ ಅದು ಗಣೇಶ್ ಮತ್ತೆ ಅಮೂಲ್ಯಗೆ ನೈಟ್ ಡಿನ್ನರ್ಗೆ ಬಿರಿಯಾನಿ ತರ್ಲಾ ಅಥವಾ ಸ್ಪೆಷಲ್ ಪಾವ್ ಭಾಜಿ ತರ್ಲಾ? ಸ್ಪೆಷಲ್ ಅಂತ ಬೇರೆ ಅದೇನಾ? ಏನೋ ಒಂದ್ ತಾರ್ಲೆ. ಬೇಡ, ಕುಷ್ಕ ಮತ್ತೆ ಕಬಾಬ್ ತರ್ತೀನಿ. ಏನೋ ಒಂದ್ ತಾರ್ಲೆ, ತಲೆ ಓಡ್ತಿಲ್ಲ. ಅದು ನೈಟಿಗೆ ಸರಿ ಹೋಗಲ್ಲ. ಇಲ್ಲ, ಪಾವ್ ಭಾಜಿನೇ ತರ್ತೀನಿ. ಆತು, ಸ್ಪೆಷಲ್ ಪಾವ್ ಭಾಜಿ. ಒಂದ್ ನಿಮಿಷ. ಮತ್ತೇನ? ಅದು ಪಾವ್ ಭಾಜಿಗೆ ಚೂರಂಗೆ ಲೈಟ್ ಆಗಿ ನಿಂಬೆ ಹಿಂಡಿದ್ರೆ ಸಕ್ಕತ್ತಾಗಿರತ್ತೆ. ಹಾಕ್ಸ, ಹಾ, ಚೆನ್ನಾಗಿ ಹಿಂಡಿ ಹಾಕ್ಸ. ಚೆನ್ನಾಗಿ ಹಾಕಿಸ್ತೀನಿ. ಒಂದ್ ಹಾಕಸ್ಲಾ, ಎರಡ್ ಹಾಕಸ್ಲಾ? ಎಷ್ಟ್ ಹಾಕಿಸ್ತೀನಿ ನೀನೇ ಡಿಸೈಡ್ ಮಾಡೋಪ್ಪ. ನಾನೇ ಹಾಕಿಸ್ತೀನಿ. ಬ್ಯಾಗ್ನಾಗ ಐತೆ, ಇನ್ನೊಂದ್ಸಲ ಚೆಕ್ ಮಾಡಲಿ. ತಾರ್ಲೇಲಿ ಫೋನ್ ಇಲ್ಲಂದ್ರೆ ಹೆಂಗೋ ಫೋನ್ ಮಾಡ್ದವನಿಗೆ? ಅಟ್ಲೀಸ್ಟ್ ನಂಬರ್ ಆದ್ರೂ ನೆನಪಿದ್ಯಾ? ಫೋನ್ ನೆಟ್ಗಿಟ್ಕೊಳಕ್ ಆಗಲ್ಲ ಏನ್ಲಿ ನಿಂಗೆ? ಸುಮ್ನೆ ಹೋಗಲ್ಲ. ಇದೇ ಆತ್ ನಿಂದು. ಇರಿಟೇಟ್ ಮಾಡ್ಬೇಡ, ನಂಗೆ ಚೆನ್ನಾಗಿ ನೆನಪಿದೆ ನಿನ್ ಕೈಗೆ ಕೊಟ್ರದಂತ. ಪ್ರತಿ ಸಲ ಇನ್ನೊಬ್ರ ಮೇಲೆ ಹಾಕೋದು ರೂಢಿ ಆಗೈತ್ ನಿಂಗ. ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ನಿನ್ ಕೈಗೆ ಕೊಟ್ರದ ನಾನು. ನನಗಾ ಕೊಟ್ಟಿ ನಾನಾ ಕಳ್ದೀನಿ. ಕ್ಲಾಸ್ ರೂಮ್ನಾಗ, ಕ್ಯಾಂಟೀನ್ನಾಗ, ಥಿಯೇಟರ್ನಾಗ ಎಲ್ಲಾ ಕಡೆ ನೀನು ಫೋನ್ ಕಳ್ದಿದ್ ನಾನಾ ಅಲ್ಲ? ಏನಿಗೆ ರೊಕ್ಕ ಒಳಗಿಡಲಿ. ಏನೋ ಎಲ್ಲ ಓಕೆನಾ? ಹಾ, ಓಕೆ ಓಕೆ. ಬೆಂಕಿಗೆ ಹೇಳ್ಬೇಡ, ಸರ್ಪ್ರೈಸ್ ಆಗಿ ಫಿಲ್ಮ್ ಟಿಕೆಟ್ ಬುಕ್ ಮಾಡೋಣ ಅಂತಿದ್ದೀನಿ. ನಾವೀಗ ಫಿಲ್ಮ್ ನೋಡೋ ಸಿಚುಯೇಷನ್ ಆಗಿಲ್ಲಲೇ. ನಮಗಲ್ಲ, ಬೆಂಕಿ ಅವನ ಹುಡುಗಿ ಇಬ್ಬರಿಗೆ. ಪ್ಲಾನ್ ಸೂಪರ್ ಮಾಡ. ಕಾರ್ನರ್ ಸೀಟ ಬುಕ್ ಮಾಡ. ಕಾರ್ನರ್ ಸೀಟು ಇಬ್ಬರೇ ಸಕ್ಕತ್ತಾಗಿರುತ್ತೆ. ಈಗಲೇ ಬರ್ತೀನಿ. ಲೇ ಬಾಯ್ಲೆ, ನೆಕ್ಸ್ಟ್ ಟೈಮು ಯಾವುದೇ ಸರ್ಪ್ರೈಸ್ ಪ್ಲಾನ್ ಮಾಡಬೇಡ. ಮಾಡಿದ್ರು ಇಲ್ಲಿ ಬಂದು ಬಾಗಲ್ ಬಡಿಬೇಡ. ಯಾಕೆ? ಅವ್ರಿಬ್ರು ಫೋನ್ನಾಗ ಮಾತಾಡ್ಲಿಕ್ಕೆ ಹತ್ತಾರೋ, ಡಿಸ್ಟರ್ಬ್ ಆಕೇತಿ. ಸಾರಿ ಬೆಂಕಿ, ಸಾರಿ. ಹೋಗಲೇ, ನಿಮ್ ಕೈ ಮುಗಿತೆ, ನಿಮ್ ಮೆತ್ತಗ್ ಮಾತಾಡ್ರವೇ. ಅದನ್ನ ಅವನಿಗೆ ಹೇಳೋ, ದೊಡ್ಡ ಪುಡುಂಗಿ ನನ್ ಮಗಂತ ಮುಚ್ಚಲ್ಲ ಸಾಕು. ಇವನೊಬ್ಬ ಹೀರೋ, ನೀನ್ ಅವ್ನಿಗೆ ಸಪೋರ್ಟ್ ಅನ್ಲೆ. ಆ ಹುಡುಗಿ ಏನೋ ಹೇಳಿದ್ಲು ಅಂತ ಆಕೆ ಆಸೆ ಪೂರೈಸೋದಕ್ಕೆ ದೊಡ್ಡ ಹೀರೋ ಆಗ್ಲಿಕ್ಕೆ ಕೊಂಟಾರಂತೆ. ಬ್ಯಾಡ ಬ್ಯಾಡ ಅಂತ ಬಡ್ಕೊಂಡೆ. ಯಾರಾದ್ರೂ ಕೇಳ್ರೆ ನನ್ ಮಾತಾ? ಯಾರ ಮನೆಗಿಲ್ಲ ಇಂಥ ಪ್ರಾಬ್ಲಮ್ ಇರೋರೆಲ್ಲ ಮನೆ ಬಿಟ್ಟು ಓಡ್ ಬಂದಿದಾರ? ಹಂಗಾಗೋಂಗಿದ್ದಿದ್ರೆ ಅರ್ಧ ಜನ ರೋಡ್ ಮೇಲೆ ಇರ್ಬೇಕಾಗಿತ್ತು. ಎಂತ ತಪ್ಪು ಮಾಡಿದೀವಿ ಗೊತ್ತಿರ್ಲಿ ನಿಮ್ಗೆ? ಆ ಬ್ರೋಕರ್ ಏನಾದ್ರು ಆಕಿನ ಮಾರ್ಬಿಟ್ಟು ಅಂದ್ರೆ ಆಗ ಗೊತ್ತಾಗ್ತದೆ ನಿಮ್ಗ. ಆಕೆಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಗ ಗೊತ್ತಾಗ್ತದೆ ನಿನ್ಗ. ಕಲ್ಲೆಸೆದು ಅಡ್ಡಗಟ್ಟಿ ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ 10 ಲಕ್ಷ ದೋಚಿದ 3 ಮುಸುಕುಧಾರಿಗಳು. ನಟಿ ಪದ್ಮಾವತಿಯವರ ಸ್ಥಿತಿ ಗಂಭೀರವಾಗಿದ್ದು 48 ಗಂಟೆಗಳ ಕಾಲ ಏನನ್ನೂ ಹೇಳಲಾಗುವುದಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ನಗರದ ಎಲ್ಲೆಡೆ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ. ಕೂಡಲೇ ಹಿಡಿಯಲಾಗುವುದು ಎಂದು ಗೊತ್ತಾಗ್ಲಿಲ್ವಲ್ಲೇ.